ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಡೈಲಿ ಒಂದೇ ಥರ ರೊಟೀನ್ ಇರೋದಿಲ್ಲ, ಇಟ್ ವಿಲ್ ಬಿ ಚೇಂಜ್ ಕೂಡ ಇರ್ಬೋದು. ಒಂದೊಂದು ದಿನ ಕೆಲಸ ಜಾಸ್ತಿ ಇರುತ್ತೆ, ಒಂದೊಂದು ದಿನ ಕೆಲಸ ಕಡಿಮೆ ಇರುತ್ತೆ. ಮಾರ್ನಿಂಗೆ ಎದ್ದು ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಅವಳು ಲಂಚ್ ಬಾಕ್ಸ್ಗೆಲ್ಲ ಹಾಕ್ತೀನಿ. ಆ್ಯಕ್ಚುಲಿ ನಾನು ಬಾಕ್ಸ್ನ ರೆಡಿ ಮಾಡ್ತೀನಿ, ಅವರಪ್ಪನೇ ರೆಡಿ ಮಾಡ್ತಾರೆ. ಮತ್ತು ಅವಳಿಗೆ ಕುಡಿಯೋದಕ್ಕೆ ರಾಗಿ ಮಾಲ್ಟನ್ನು ಬಿಕಾಸ್ ಏನಂತಂದರೆ 10:30ಗೆಲ್ಲ ಅವಳಿಗೆ ಟಿಫನ್ಗೆ ಬ್ರೇಕ್ಫಾಸ್ಟ್ಗೆ ಬಿಡ್ತಾರೆ. ಅದರಿಂದ ಮತ್ತೆ ನಾವಿಲ್ಲಿ ತಿನ್ನಿಸಿ ಮತ್ತೆ ಅಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋಕ್ಕಾಗಲ್ಲ ಅಂತಂದ್ಬಿಟ್ಟು ಜಸ್ಟ್ ಒಂದು ಗ್ಲಾಸ್ ರಾಗಿ ಮಾಲ್ಟನ್ನು ಕೊಡ್ತೀನಿ. ಅಲ್ಲಿ 10:30ಗೆಲ್ಲ ಬ್ರೇಕ್ಫಾಸ್ಟನ್ನು ಕೊಡ್ತಾರೆ. ಅವ್ರ ಪಪ್ಪನೇ ಇದ್ದು ರೆಡಿ ಮಾಡ್ತಾರೆ. ನಾನು ಟಿಫನ್ನ ರೆಡಿ ಮಾಡಿ ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡ್ತೀನಿ. ಹೇಗಿದ್ರು ಅವರು ಆಫೀಸ್ಗೆ ಹೋಗ್ಬೇಕಲ್ವಾ. ಡೈಲಿ ಮಾರ್ನಿಂಗು ಬ್ರೇಕ್ಫಾಸ್ಟ್ ಏನು ಕೊಡೋದಿಲ್ಲ, ಲೈಟಾಗಿ ಈ ಥರ ರಾಗಿ ಮಾಲ್ಟು ಇಲ್ಲ ಮಿಲ್ಕ್ ಇಲ್ಲ ಡ್ರೈ ಫ್ರೂಟ್ಸನ್ನು ಜೊತೆಗೆ ಕೊಡ್ತೀನಿ. ಅವಳನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ. ಅವಳು ಕಳ್ಸಾದ್ಮೇಲೆ ಮನೇಲಿ ಏನೇನು ಕೆಲಸ ಇರುತ್ತೋ ಅದೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಳ್ತೀನಿ. ನಾನೆಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಅವಳಿಗೆ 12:30 ಹಾಗೆ ಹೋಗ್ಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ಏನೇನಿದೆಯೋ ಎಲ್ಲ ಮುಗಿಸ್ಕೊಳ್ತೀನಿ. ಬಟ್ಟೆ ನೆನೆಸೋದು, ವಾಷಿಂಗ್ ಮಿಷಿನ್ಗೆ ಹಾಕೋದು, ಒಣಗಾಕೋದು, ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಳ್ತೀನಿ. ಆ್ಯಕ್ಚುಲಿ ನಮಗೆ ಪೂಜೆ ಇರೋ ದಿನ ನಮಗೆ ತುಂಬಾ ಕೆಲಸ ಇರುತ್ತೆ. ಅದೆಷ್ಟು ಟೈಮೇ ಸಾಕಾಗಿರಲ್ಲ ಅನಿಸುತ್ತೆ ಪೂಜೆ ಇರೋ ದಿನ. ಪೂಜೆ ಇಲ್ದಿರೋ ದಿನ ಬೇಗ ಕೆಲಸಗಳು ಮುಗಿಯುತ್ತೆ, ಪೂಜೆ ಇರೋ ದಿನವೇ ತುಂಬ ಕೆಲಸಗಳಿರುತ್ತೆ. ಮದುವೆ ಫಂಕ್ಷನು, ಊರು, ಅಲ್ಲಿ ಇಲ್ಲಿ ಅಂತಂದ್ಬಿಟ್ಟು ಬಟ್ಟೆಗಳೆಲ್ಲ ಹಾಗೆ ಇತ್ತು, ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಸೈಡ್ಗೆ ಇಕ್ಕೋವೆಲ್ಲ ಇಕ್ತಾಯಿದ್ದೀನಿ. ಶರ್ಟ್ಸು ಬನಿಯನ್ಸು ನೆನೆಸ್ಬಿಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದು, ಅದರಿಂದ ಅದೆಲ್ಲ ಸೈಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಫ್ರೀ ಇದ್ದಾಗ ಗ್ರೋಸರೀಸನ್ನು ಲಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನೇನು ಖಾಲಿಯಾಗಿದೆ, ಏನೇನು ತರಬೇಕು ಗ್ರೋಸರೀಸ್ ಅಂತ. ಸ್ಕೂಲಿಂದ ಬಂದಮೇಲೆ ಏನಾದರೂ ಮಾಡಿಕೊಡ್ಬೇಕು, ಯಾಕೆಂದರೆ 10:30ಗೆ ಅವಳಿಗೆ ಬ್ರೇಕ್ಫಾಸ್ಟನ್ನು ಬಿಟ್ಟಿರ್ತಾರಲ್ವ, ಸ್ವಲ್ಪ ತಿಂದಿರ್ತಾರೆ. ಮತ್ತು ಹಾಗೇನು 1 o'clock 1:30 2 o'clockಗೆಲ್ಲ ಹೊಟ್ಟೆ ಎಸ್ಬಿಡುತ್ತೆ. ಅದಕ್ಕೆ ಬಂದು ಕೇಳ್ತಾ ಇರ್ತಾಳೆ ನನಗೆ ಹೊಟ್ಟೆ ಎಸಿತೆ ಅಂತಂದ್ಬಿಟ್ಟು. ಅದಕ್ಕೆ ಕ್ವಿಕ್ಕಾಗಿ ನಾನು ಅವಳಿಗೆ ಮಾತ್ರ ಆಗೋ ಹಂಗೆ ಉಪ್ಪಿಟ್ಟನ್ನು ಮಾಡಿಕೊಟ್ಟೆ. ಅದಕ್ಕೆ ಉಪ್ಪಿಟ್ಟನ್ನು ತಿನ್ನಿಸ್ಬಿಟ್ಟು, ನಾನು 10:30ಗೆ ಬ್ರೇಕ್ಫಾಸ್ಟ್ ಮಾಡಿರ್ತಾರಲ್ಲ ಹೊಟ್ಟೆ ಎಸ್ಕೊಂಡಿರ್ತಾರೆ, ಅದರಿಂದ ತಿನ್ನಿಸ್ಬಿಟ್ಟೆ ಮತ್ತೆ ಮಲಗಿಸ್ತೀನಿ. ಮಾರ್ನಿಂಗ್ ಎದ್ದಾಗಿಂದ ಹೆಣ್ಮಕ್ಳಿಗೆ ಎಷ್ಟು ಬ್ಯುಸಿ ರೊಟೀನ್ ಇರುತ್ತೆ ಅಂತಂದರೆ, ಅದರಲ್ಲೂ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾರೆ ಅಂತಂದರೆ ತುಂಬ ಬ್ಯುಸಿ ರೊಟೀನ್ ಇರುತ್ತೆ. ಅವಳಿಗೆ ಉಪ್ಪಿಟ್ಟನ್ನು ತಿನ್ನಿಸಿ ಮಲಗಿಸ್ದೆ. ಅವಳು ಮಲ್ಕೊಂಡಾಗಲೇ ನಾನು ಮಲ್ಕೊಳ್ತೀನಿ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಮತ್ತು ಅವಳು ಎದ್ದಾಗ ಮಲ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ನಾನು ಮಲ್ಕೊಂಡು ಎದ್ದಾದಮೇಲೆ ಗ್ರೋಸರೀಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಎಕ್ಸ್ಟ್ರಾ ಮಿಕ್ಕಿರೋದು ಏನು ಗ್ರೋಸರೀಸ್ ಇರುತ್ತಲ್ಲ ಅದನ್ನು ಈ ಡಬ್ಬದಲ್ಲಿ ಹಾಕಿಡ್ತಾ. ನಾನು ಮಲ್ಕೆ ಎದ್ದಾದಮೇಲೆ ಇನ್ನೇನು ಪೆಂಡಿಂಗ್ ಇದೆಯೋ ಕೆಲಸ ಎಲ್ಲ ನೋಡಿಕೊಂಡು ಮತ್ತೆ ನಾನು ಕೆಲಸಗಳೇನಾದರೂ ಇದ್ದರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸ್ಕೊಳ್ತೀನಿ. ಫ್ರೂಟ್ಸ್ ಎಲ್ಲ ಆರ್ಗನೈಸೇಷನ್ ಮಾಡ್ಕೊಳ್ತಾ ಇದ್ದೀನಿ. ತೊಳೆದಿಟ್ಟಿರೋ ಪಾತ್ರೆಗಳೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಅವಳಂತೂ ಎದ್ದೊಳ್ಳೋದು ತುಂಬ ಲೇಟು. ಒಂದೊಂದು ದಿನ 3:30 4 o'clock ಆ ಥರ ಎದ್ದೊಳ್ತಾಳೆ. ಅವಳು ಮಲಗಿ ಎದ್ದು ಫಸ್ಟ್ ಕೇಳೋದೇ ಸ್ನ್ಯಾಕ್ಸು. ನನಗೆ ಸ್ನ್ಯಾಕ್ಸ್ ಬೇಕು ಅಂತಾಳೆ. ಅದರಿಂದ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಬನಾನಾ ಮತ್ತು ಆ್ಯಪಲ್ನ ಯೂಸ್ ಮಾಡಿಕೊಂಡು ನಾನು ಫ್ರೂಟ್ ಸಲಾಡನ್ನು ಮಾಡಿಕೊಡ್ತಾಯಿದ್ದೀನಿ. ಅವಳಿಗೆ ಕಂಪಲ್ಸರಿ ಏನಾದರೂ ಇರಲೇಬೇಕು ಸ್ನ್ಯಾಕ್ಸ್ ಅವಳಿಗೆ. ನಾನು ಸ್ನ್ಯಾಕ್ಸ್ ಐಟಮ್ ಯಾವುದು ಔಟ್ಸೈಡ್ ಏನೂ ತಂದು ಕೊಡೋದಿಲ್ಲ. ಮನೆಯೊಳಗಡೆ ಈ ಥರ ಫ್ರೂಟ್ಸು, ಡ್ರೈ ಫ್ರೂಟ್ಸು, ರಾಗಿ ಮಾಲ್ಟು, ಮಿಲ್ಕ್ ಈ ಥರ ನಾನೇ ರೆಡಿ ಮಾಡಿಕೊಡ್ತೀನಿ. ಔಟ್ಸೈಡ್ ಅಂತಂದರೆ ತಿನ್ನೋದು ತುಂಬ ಕಡಿಮೆ. ಎಲ್ಲಾದರೂ ಊರು ಸೈಡು ಅಲ್ಲಿ ಇಲ್ಲಿ ಹೋದಾಗ ಮಾತ್ರ ಔಟ್ಸೈಡ್ ಏನಾದರೂ ತಿಂತಾಳಷ್ಟೇ ಸ್ನ್ಯಾಕ್ಸ್ನ. ಅದನ್ನು ಬಿಟ್ಟರೆ ನಾನು ಹೆಲ್ತಿಯಾಗಿರೋ ಸ್ನ್ಯಾಕ್ಸ್ನೇ ಕೊಡೋದು. ಮನೆಯಲ್ಲಿರೋದನ್ನು ಆಚೆಗಡೆ ತುಂಬ ಕಡಿಮೆ ಕೊಡೋದು. ಅವಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟೆ. ನನಗೇನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಮನೆಯಲ್ಲಿ ಗೋವಾ ಫ್ರೂಟ್ ಇತ್ತು, ಅದನ್ನು ಕಟ್ ಮಾಡ್ಕೊಂಡು ಅದು ಹಣ್ಣಾಗಿಬಿಟ್ಟಿತ್ತಲ್ಲ, ಸೊ ಅದನ್ನೇ ತಿನ್ನೋಣ ಅಂತಂದ್ಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ತಿಂತಾಯಿದ್ದೀನಿ. ಇದ್ರ ಜೊತೆಗೆ ಒಂದು 5:30ಗೆ ನಾನು ಅವಳಿಗೆ ಬೂಸ್ಟನ್ನು ಕೊಡ್ತೀನಿ. ಬೂಸ್ಟ್ ಜೊತೆಗೆ ಬಾದಾಮ್ ಮತ್ತು ಕಾಜುನ ಕೊಡ್ತೀನಿ. ಡ್ರೈ ಫ್ರೂಟ್ಸನ್ನು ತಿಂತಾಳೆ. ಅವಳಿಗೆ ಡ್ರೈ ಫ್ರೂಟ್ಸ್ ಅಂದರೆ ಇಷ್ಟ. ಆಚೆಗಡೆದಷ್ಟು ಕಡಿಮೆ ತಿಂತಾಳೆ. ನಾನು ಅವಳಿಗೆ ಅಷ್ಟಾಗಿ ಕೊಡೋದಿಲ್ಲ ಆಚೆಗಡೆ ಏನು ಸ್ನ್ಯಾಕ್ಸು. ಇಷ್ಟೆಲ್ಲ ಆದಮೇಲೆ ಅವಳನ್ನ ಆಟ ಆಡಿಸ್ಕೊಂಡು ಕೂತ್ಕೊಳ್ತೀನಿ. ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ, ಅವಳ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀನಿ. ತುಂಬ ಫನ್ ಇರುತ್ತೆ ಅವಳ ಜೊತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಡೂ ಸಬ್ಸ್ಕ್ರೈಬ್.